ಇನ್ನು ಶಿವಮೊಗ್ಗದಲ್ಲಿ ಒಂದೇ ಒಂದು ರಾತ್ರಿ ಸುರಿದ ಅಕಾಲಿಕ ಮಳೆಗೆ ವರ್ಷಗಳಿಂದ ವಾಸವಿದ್ದ ಮನೆಗಳು ತಿಪ್ಪೆಯಂತಾಗಿವೆ. ಜನರ ಬದುಕು ಮುರಾಬಟ್ಟೆಯಾಗಿದೆ. ಮನೆಗೆ ನೀರು ನುಗ್ಗಿ ರಾತ್ರಿಯಿಡೀ ಜಾಗರಣೆ ಮಾಡುವಂತಾಗಿದೆ. ಮಳೆ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಈಗ ನಾವು ಶರಾವತಿ ನಗರದಲ್ಲಿ 7ನೇ ಕ್ರಾಸ್ ಇದ್ದೇವೆ. ಬಹಳ ವರ್ಷದಿಂದ ಕಷ್ಟ ಮುಂಗಾರು ಅಲ್ಲ, ಹಿಂಗಾರು ಅಲ್ಲ, ಬಿರು ಬೇಸಿಗೆಯಲ್ಲೇ ಮಳೆ ಅಬ್ಬರಿಸಿದೆ. ಮಳೆ ಹೊಡೆತಕ್ಕೆ ಶಿವಮೊಗ್ಗ ನಗರದ ಶರಾವತಿ ನಗರ ಬಡಾವಣೆ ಹಾಗೂ ಬೆಂಕಿ ನಗರದ ಜನ ಬೆಚ್ಚಿ ಬಿದ್ದಿದ್ದಾರೆ. ಮಳೆ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಈಗ ನಾವು ಶರಾವತಿ ನಗರದಲ್ಲಿ 7ನೇ ಕ್ರಾಸ್ ಇದ್ದೇವೆ. ನೋಡ್ಬೋದು ಎಷ್ಟೊಂದು ಅವಾಂತರ ಮಾಡಿದೆ ಅಂತೇಳಿ. ರಾತ್ರಿಯಿಂದ ಬೆಳಗಿನ ಜಾವವರೆಗೂ ಕೂಡ ಅವ್ರ ಮನೆ ನೋಡುವುದು ಇಡೀ ಕಾಲುವೆಯ ಚರಂಡಿ ನೀರಿದೆ. ಆ ಚರಂಡಿ ನೀರು ಮನೆ ಒಳಗೆ ನುಗ್ಗಿದೆ. ಹಾಗಾಗಿ ಇಡೀ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಸುಳ್ಳು ಪಳ್ಳಿ ಹೇಳೋದಳು ಅಲ್ಲ, ನನಗೆ ಬಹಳ ಹೊಟ್ಟೆ ಮಧ್ಯರಾತ್ರಿಯ ಮಳೆಗೆ ತುಂಗಾ ಚಾನಲ್ ಉಕ್ಕಿ ಹರಿದಿದೆ. ಇದರಿಂದಾಗಿ ಶರಾವತಿ ನಗರ, ಬೆಂಕಿ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಸಾಮಗ್ರಿಗಳೆಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಮನೆ ಗೋಡೆ ರಸ್ತೆಗೆ ಕೊಚ್ಚಿಕೊಂಡು ಬಂದಿದೆ. ಈಗ ನಾವು ಶಿವಮೊಗ್ಗದ ವಾರ್ಡ್ ನಂಬರ್ 18 ಬೆಂಕಿ ನಗರದಲ್ಲಿದ್ದೇವೆ. ಈ ಬೆಂಕಿ ನಗರ ನೋಡ್ಬೋದು, ಅಂದ್ರೆ ಎಷ್ಟೊಂದು ಧಾರಾಕಾರ ಮಳೆ ಸುರಿದೆ ಅಂದ್ರೆ ಈ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಕುಸಿದು ಬಿದ್ದು ಆ ಗೋಡೆ ಇದೆ, ಆ ಗೋಡೆ ತಿನ್ಕೊಂಡು ಮುಂದೆ ಹೋಗಿದೆ. ಅವೈಜ್ಞಾನಿಕ ಕಾಮಗಾರಿ ಇಂಡಸ್ಟ್ರಿಯಲ್ ಏರಿಯಾದ ನೀರು ತಗ್ಗು ಪ್ರದೇಶಕ್ಕೆ ನುಗ್ಗೋದು ಇದಕ್ಕೆಲ್ಲ ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ರು. ಶಾಸಕ ಚನ್ನಬಸಪ್ಪ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದರು. ಗಮನಿಸಿದ್ದೀವಿ, ಟ್ರೈನ್ ಈ ಕಡೆ ನೇರ ಹೋಗ್ತಾ ಇದ್ದಿದ್ದನ್ನು ಕಟ್ ಮಾಡಿದ ಪರಿಣಾಮ ಇದು ಈ ಕಡೆ ನುಗ್ಗಕ್ಕೆ ಅವಕಾಶ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿ ಅದನ್ನು ಸರಿ ಮಾಡಿಸೋಕ್ಕೆ ಏನು ಮಾಡಬೇಕು ಅದನ್ನು ಮಾಡುತ್ತೆ. ಆ ಕಡೆ ಇಂಡಸ್ಟ್ರಿಯಲ್ ಎಸ್ಟೇಟು, ಆ ಕಡೆ ಬೇರೆ ಇನ್ನೊಂದಷ್ಟು ಸಮಸ್ಯೆಗಳಿದೆ ಅಂತ ಹೇಳ್ತಿದ್ದಾರೆ. ಅದನ್ನು ಪರಿಹಾರ ಮಾಡಿಕೊಂಡು ಅವಾಗ ಇದಕ್ಕೆ ಪರಿಹಾರ ಹುಡುಕಬಹುದು. ಅಧಿಕಾರಿಗಳೇನೋ ಪರಿಹಾರದ ಮಾತನಾಡ್ತಾರೆ, ಆದರೆ ಜನ ಶಾಶ್ವತ ಪರಿಹಾರಕ್ಕೆ ಪಟ್ಟು ಹಿಡಿದಿದ್ದಾರೆ. ಬಸವರಾಜ ರಕಣವಿ, TV9 ಶಿವಮೊಗ್ಗ. ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ಗದಗ ಜಿಲ್ಲೆ ನರಗುಂದ ತಾಲೂಕಿನ ವಾಸನ, ಕಲ್ಲಾಪುರ, ಶಿರೋಳ ಗ್ರಾಮದ ಬಳಿ ಮರಳು ದಂಧೆ ಎಗ್ಗಿಲ್ಲದೆ ಸಾಗಿದೆ. ಹಗಲು ರಾತ್ರಿ ಪಟ್ಟ ಜಮೀನಿನಲ್ಲಿ ಕಾನೂನು ಉಲ್ಲಂಘಿಸಿ ಮರಳು ಲೂಟಿ ಮಾಡುತ್ತಿದ್ದಾರೆ. 10 ರಿಂದ 12 ಟನ್ ಬಿಲ್ ಮಾಡಿ 15 ರಿಂದ 18 ಟನ್ ಮರಳು ಸಾಗಿಸುತ್ತಿದ್ದು, ಸರ್ಕಾರಕ್ಕೆ ನಿತ್ಯ ಲಕ್ಷಾಂತರ ರೂಪಾಯಿ ತೆರಿಗೆ ವಂಚಿಸಲಾಗುತ್ತಿದೆ. ಸಿಸಿ ಕ್ಯಾಮೆರಾ ಇಲ್ಲ, ವೇವ್ ಬ್ರಿಡ್ಜ್ ಕೂಡ ಇಲ್ಲದೆ ಬೇಕಾಬಿಟ್ಟಿಯಾಗಿ ಮರಳು ಸಾಗಾಟ ನಡೆಯುತ್ತಿದೆ. ಇಂದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 119ನೇ ಜನ್ಮ ದಿನೋತ್ಸವ. ತುಮಕೂರಿನ ಕ್ಯಾತ್ಸಂದ್ರದಲ್ಲಿರುವ ಸಿದ್ಧಗಂಗಾ ಮಠದ ವಸ್ತು ಪ್ರದರ್ಶನಾಲಯ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಸ್ವಾಮೀಜಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿದ್ರು. ಮಕ್ಕಳ ಜೊತೆ ಸಂವಾದವನ್ನು ನಡೆಸಿದರು.